ರಜನಿಕಾಂತ್ ಚಿತ್ರ ತಯಾರಿಸಿದ್ದವರೇ ಕೂಡಲೇ ಯಾರ್ಡ್ ಬ್ಯೂರೋ ಸಂಸ್ಥೆಗೆ 2.5 ಕೋಟಿ ರೂಪಾಯಿ ಕೊಡಬೇಕು, ಇಲ್ಲವೇ ಜೈಲಿಗೆ ಹೋಗಿ ಎಂದು ಮದ್ರಾಸ್ ಹೈಕೋರ್ಟ್ ಕೆಳ ಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯಿತು. ರಜನಿಕಾಂತ್ ನಾಯಕನಾಗಿ ನಟಿಸಿದ್ದ ಅವರ ಮಗಳು ಸೌಂದರ್ಯ ನಿರ್ದೇಶಿಸಿದ್ದ ತಮಿಳು ಕೋಚ್ಚಿಡಿಯನ್ ಹಾಗೂ ತೆಲುಗು ವಿಕ್ರಮಸಿಂಹ ಚಿತ್ರದ ನಿರ್ಮಾಪಕ ಮುರಳಿ ಮನೋಹರ್ ಈ ತೀರ್ಪನ್ನ ಎದುರಿಸಿದವರು. ಮೀಡಿಯಾ ಒನ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ನ ಪ್ರಮುಖರು ಮುರಳಿ ಮನೋಹರ್ ಅವರು ಕೋಚ್ಚಿಡಿಯನ್ ಚಿತ್ರ ತಯಾರಿಸುವಾಗ ಬೆಂಗಳೂರಿನ ಯಾರ್ಡ್ ಬ್ಯೂರೋ ಅಡ್ವರ್ಟೈಸಿಂಗ್ ಪ್ರೈವೇಟ್ ಲಿಮಿಟೆಡ್ನಿಂದ 5 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ಅದನ್ನು ಹಿಂತಿರುಗಿಸುವಾಗ ಕೊಟ್ಟ ಚೆಕ್ ಬೌನ್ಸ್ ಆಯಿತು. ಯಾರ್ಡ್ ಬ್ಯೂರೋದವರು ಕೋರ್ಟ್ನ ಮೊರೆ ಹೊಕ್ಕರು. ಟ್ರಯಲ್ ಕೋರ್ಟ್ ಮುರಳಿ ಮನೋಹರಿಗೆ ದಂಡ ಹಾಕಿ 6 ತಿಂಗಳು ಜೈಲು ಶಿಕ್ಷೆ ವಿಧಿಸಿತ್ತು. ಅದನ್ನು ಅವರು ಮದ್ರಾಸ್ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ರು. ಎಲ್ಲವನ್ನ ವಿಚಾರಣೆ ಮಾಡಿದ ಹೈಕೋರ್ಟ್ ತೀರ್ಪು ಕಾದಿರಿಸಿತ್ತು. ಇಂದು ತೀರ್ಪು ನೀಡಿದ ಉಚ್ಚ ನ್ಯಾಯಾಲಯವು ಕೂಡಲೇ ಯಾರ್ಡ್ ಬ್ಯೂರೋದವರಿಗೆ 2.5 ಕೋಟಿ ರೂಪಾಯಿ ಕೊಡಿ, ಇಲ್ಲವೇ ಈಗಾಗಲೇ ಸೆರೆಮನೆಗೆ ಹೋಗಿ ಎಂದು ಟ್ರಯಲ್ ಕೋರ್ಟ್ನ ತೀರ್ಪನ್ನ ಎತ್ತಿ ಹಿಡಿಯಿತು. 2014ರಲ್ಲಿ ಚಿತ್ರ ತಯಾರಾಗಿತ್ತು. ತಮಿಳು, ತೆಲುಗು 2 ಸುಮಾರಾಗಿ ಮಾತ್ರ ಓಡಿತು. ಮುಂದೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ 2021ರಲ್ಲಿ ಎಗ್ಮೂರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಣ ನೀಡಲು ಸೂಚಿಸಿತ್ತು. 6 ತಿಂಗಳ ಶಿಕ್ಷೆಯನ್ನ ವಿಧಿಸಿತ್ತು. ಪೂರ್ಣ ಹಣ ಕೊಡಲು ಸಾಧ್ಯವಾಗಿಲ್ಲ. ಅದರ ಮೇಲೆ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದು ಕೆಳ ಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದಿದೆ.